ಪರಿಷತ್ ಅನ್ನುವಂತ ಒಂದು ಹೆಸರ ಸಂಘಟನೆ ಅಂದ್ರೆ ಅದ್ರ ಮೂಲಕ ಈಗಾಗಲೇ ಸಂಚಾರ ಮಾಡ್ತಿದ್ದಾರೆ ದೇಶಾದ್ಯಂತ. ತಮ್ಮನ್ನ ಏನಾದ್ರು ಸಂಪರ್ಕಿಸುವಂತದ್ದು ಅಥವಾ ಅವ್ರ ಜೊತೆ ವಿಲೀನ ಆಗುವಂತದ್ದು ಏನಾದ್ರು ಇಲ್ಲಿ ಹೋದ ತಿಂಗಳ ಬಂದಂತ ಸಮಯದಲ್ಲಿ ನಾನು ಭೇಟಿಯಾಗಿದ್ದೀನಿ. ಅವರು ಇಡೀ ದೇಶದಲ್ಲಿ ಪ್ರವಾಸ ಮಾಡ್ತಾ ಇದ್ರೆ ಇಲ್ಲಿ ಅಖಿಲ ಭಾರತೀಯ ಅವ್ರದ್ದೊಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಹಿನ್ನೆಲೆಯಲ್ಲಿ ಇಡೀ ರಾಜ್ಯ ತುಂಬೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಪ್ರಚಾರ ಪ್ರಸಾರ ಸಂಘಟನೆಗೆ ಒಂದು ಒತ್ತು ಕೊಟ್ಟಿದ್ದಾರೆ. ಅದರಲ್ಲಿ ಏನ್ ವಿಶೇಷವಾದಂತಹದ್ದು ಏನಿಲ್ಲ. ಆದ್ರೆ ನಮ್ದು ಅವ್ರದ್ದು ಸಂಪರ್ಕ ಅಂತೂ ನಿರಂತರವಾಗಿದೆ. ಸೊ ನಾವು ಕೂಡ ಆ ಸಂಘಟನೆಗೆ ಬೆಂಬಲ, ನಮ್ಮ ಸಂಘಟನೆಗೆ ಅವರು ಬೆಂಬಲ ಇದೆ. ಒಟ್ಟಿಗೆ ನಾವು ಕೆಲಸ ಮಾಡುವಂತಹ ಮಾನಸಿಕತೆಯಲ್ಲಿ ನಾವು ಇದ್ದೀವಿ. ಹೀಗಾಗಿ ಅದೇನು ಅವರ ಪ್ರವಾಸ ಏನು ವಿಶೇಷ ಅಂತ ಏನಿಲ್ಲ, ರೆಗ್ಯುಲರ್ ಸಂಘಟನಾತ್ಮಕ ಪ್ರವಾಸ ಇದೆ. ಮುಂದಿನ ದಿನಗಳಲ್ಲಿ ಇದು ಶ್ರೀರಾಮ್ ಸೇನೆ ಮತ್ತು ಹಿಂದೂ ಪರಿಷತ್ ಒಂದು ಒಗ್ಗೂಡ್ಬೇಕು ಅಂತ ಅದು ಮಾಡ್ಬೋದು. ನಾವು ಅವರು ಒಟ್ಟಿಗೆ ಸೇರಿದ್ರೆ ಒಂದು ದೊಡ್ಡ ಶಕ್ತಿ ಆಗತ್ತೆ ಅಂತ ಅನ್ನುವಂಥದ್ದು ಮಾತುಕತೆ ಆಗಿದೆ. ಇನ್ನು ನೋಡೋಣ ಅದು ಎಷ್ಟರ ಮಟ್ಟಿಗೆ ಹೇಗೆ ಮುಂದುವರಿಯುತ್ತೆ ಅಂತ ಅನ್ಕೊಂಡು ನೋಡ್ಕೊಂಡು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇನ್ನೊಂದು ವಿಷಯ ಮುಂದೆ ನಾನು ಇಡುವಂಥದ್ದು, ಇತ್ತೀಚೆಗೆ ಪಹಲ್ಗಾಮ್ದಲ್ಲಿ ನಡೆದಂತಹ ಘಟನೆ, 26 ಅಮಾಯಕ ಮುಗ್ಧ ಒಂದು ವಿಹಾರಕ್ಕೆ ಹೋದಂತ ಅವ್ರು ಯಾವುದೇ ರೀತಿಯ ಹಿಂದೂ ಮುಸ್ಲಿಂ ಗಲಭೆ ಗಲಾಟೆ ಪ್ರತಿಕ್ರಿಯೆ ಇಲ್ಲದಂಥ ಮುಗ್ಧ ಜನರ ಮೇಲೆ ಗುಂಡು ಹಾರಿಸಿ ಕೊಂದಿದ್ದು ಇನ್ನೂ 4 ತಿಂಗಳಾಗಿಲ್ಲ. ಇನ್ನೂ ಹಸಿ ಇದೆ. ಇನ್ನೂ ಅವ್ರ ಮನೆಗಳಲ್ಲಿ ಕಣ್ಣೀರಿನ ನಿಂತಿಲ್ಲ, ನೋವು ನಿಂತಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಆಡೋದು ನಿರ್ಣಯ ತಗೊಂಡಿದ್ದು ಮಹಾ ಅಪರಾಧ ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ಇದನ್ನು ಯಾರು ಒಪ್ಪೋದಲ್ಲ. ಮೋದಿಯವರೇ, ನೀವು ಒಬ್ಬರೇ ನಮಗೆ ಆಧಾರ. ಇವತ್ತು ಸಿಂಧೂರ್ ಅಂತ ಹೇಳುವಂಥವ್ರು ಇನ್ನೂ ಕಣ್ಣೀರು, ಇನ್ನೂ ರಕ್ತದ ಕಲೆಗಳು ಆರಿಲ್ಲ. ಆ ಪುಟಕೋಸಿ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಆಡಿ ಏನು ಸಾಧನೆ, ಏನು ಸ್ವಾಭಿಮಾನ, ದೇಶಾಭಿಮಾನ ಎಲ್ಲಿದೆ? ಮತ್ತೆ ಅದೇ ತಪ್ಪನ್ನು ನೀವು ಕೂಡ, ಕಾಂಗ್ರೆಸ್ ಮಾಡಿದಂತ ತಪ್ಪನ್ನು ನೀವು ಕೂಡ ಮಾಡ್ತಾ ಇದ್ದೀರಿ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ನಾನು. ದುಡ್ಡಿಗೋಸ್ಕರ ನಾನು ಅದೇ ದುಡ್ಡು ಇವತ್ತು ಪಾಕಿಸ್ತಾನ ತಗೊಂಡು ಮತ್ತೆ ಬಾಂಬ್ಗಳನ್ನು ತಯಾರು ಮಾಡ್ತಾರೆ, ಮತ್ತೆ ಪಹಲ್ಗಾಮ್ಗಳನ್ನ ಹಾಕ್ತಾರೆ, ಮತ್ತೆ ಹೆಣಗಳ ಓಡುತ್ತಾವಿಲ್ಲಿ. ಇದು ಪ್ರಜ್ಞೆ ಇಲ್ವಾ ನಿಮಗೆ? ಕೇಂದ್ರ ಸರ್ಕಾರಕ್ಕೆ, ಡಿಸಿಸಿಗೆ ಅಥವಾ ಎಸಿಸಿಗೆ ದುಡ್ಡೇ ಮುಖ್ಯ ಆಯ್ತಾ ನಿಮಗೆ? ಎಷ್ಟು ದುಡ್ಡು ಬೇಕು ಹೇಳಿ? ನಾವು 100 ಕೋಟಿ ಹಿಂದೂಗಳು ನಿಮಗೆ ಮನೆಗೆ ತಲುಪಿಸ್ತೇವೆ ನಾವು. ಆದ್ರೆ ಹೆಣಗಳನ್ನು ಉಳಿಸಬೇಡಿ, ಕ್ರಿಕೆಟ್ ಆಡಬೇಡಿ. ಆ ಪಾಕಿಸ್ತಾನದ ಮಟ್ಟ ಹಾಕುವುದು ಬಿಟ್ಟು ಕ್ರಿಕೆಟ್ ಆಡುವಂತಹ ಪ್ರಕ್ರಿಯೆಯನ್ನು ಮತ್ತೆ ಪ್ರಾರಂಭ ಮಾಡಿದ್ದು ಮಹಾ ಅಪರಾಧ, ಅಕ್ಷಮ್ಯ ಅಪರಾಧ. ಇದು ಯಾವ ಹಿಂದೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವಾಪಸ್ ತಗೊಳ್ಬೇಕು. ಅಲ್ಲಿವರೆಗೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತನ್ನುವಂಥದ್ದು ನಾನು. 100ಕ್ಕೆ 100 ಆಲ್ರೆಡಿ ಕಪ್ಪು ಚುಕ್ಕೆ ತಂದಾಗಿದೆ. ಇವರು ಸಾಕಷ್ಟು ರೀತಿಯ ಅಪಪ್ರಚಾರ ಮಾಡೇ ಆಗಿದೆ. ಅದು ಇಡೀ ರಾಜ್ಯದಲ್ಲಿ ಎಲ್ಲ ಒಂಥರ ವಿಷದ ತರ ಹರಡ್ತಾ ಇದೆ. ಅದು ತಪ್ಪು ಅದು. ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ನೀವು ಟಾರ್ಗೆಟ್ ಮಹಿಳೆಯರ ಮೇಲೆ ಆದಂತ ಅನ್ಯಾಯವನ್ನ ಯಾರೂ ಒಪ್ಪಲ್ಲ. ಅಂದ್ರೆ ಅನ್ಯಾಯದ ವಿರುದ್ಧನೇ ಧ್ವನಿ ಎತ್ತುವಂತ ಸಮಾಜ ಇದೆ. ಆದರೆ ನಿಮ್ಮ ಧ್ವನಿ, ನಿಮ್ಮ ಹೋರಾಟ ವಿಕೃತ ಕಡೆ ಹೋಗ್ತಾ ಇದೆ, ಬೇರೆ ಬೇರೆ ಕಡೆ ದಿಕ್ಕಿನಲ್ಲಿ ತಿರುಗ್ತಾ ಇದೆ. ನಿಮ್ ಹಿಂದೆ ಯಾರೋ ಇದ್ದಾರೆ ಅನ್ನುವಂಥದ್ದು ಹೇಳ್ತೀನಿ. ನಾನು ತಿಮ್ಮರೋಡಿ ಬಗ್ಗೆ ಅಥವಾ ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಬಹಳ ದೊಡ್ಡ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಧ್ವನಿ ಎತ್ತಾ ಇರೋದು ಬುದ್ಧಿಜೀವಿಗಳು, ಇದು ಧ್ವನಿ ಎತ್ತುತ್ತಾ ಇರೋದು ಮುಸ್ಲಿಮರು. ನಿಮ್ಗೇಂಟ್ರು ಸರ್ ಇಲ್ಲಿ? ನಿಮ್ಮದು ಬೇಕಾದಷ್ಟು ಆಗಿದಾವ ನಿಮ್ಮ ಘಟನೆಗಳು. ನೀವು ಹೇಳ್ತಾ ಹೋದ್ರೆ ಲಕ್ಷಾಂತರ ಜನರನ್ನು ನೀವು ರೇಪ್ ಮಾಡಿದಂತ ನಿಮ್ಮ ಸಮಾಜ, ನೀವ್ಯಾಕೆ ಇಲ್ಲಿ ಕೈ ಹಾಕ್ತಾ ಇದ್ರಿ? ನಿಮ್ಗೇನ್ ಸಂಬಂಧ? ನಿಮ್ ಮದರಸಾಗಳಲ್ಲಿ ಎಷ್ಟು ನಡೆದಿದೆ ನಿಮ್ಗೆ ಗೊತ್ತಿದೆಯಾ? ಚರ್ಚ್ಗಳಲ್ಲಿ ಎಷ್ಟು ನಡೆದಿದೆ ಗೊತ್ತಿದೆ ನಿಮಗೆ? ದಾಖಲೆ ಕೊಡ್ಬೇಕಾ? ಸೊ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಈ ನಮ್ಮ ಹಿಂದೂ ಸಮಾಜದ ಇದರ ಸಂಬಂಧಪಟ್ಟಾಗಿ ಮಾತನಾಡುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ. ನಿಮಗೆ ನೈತಿಕತೆನೇ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ಸೌಜನ್ಯ ಕೊಲೆ ಮತ್ತು ರೇಪ್ ಅಂಡ್ ಮರ್ಡರ್ ಇದನ್ನು ನಾನು ಆಲ್ರೆಡಿ ಖಂಡಿಸಿದ್ದೀನಿ ಮತ್ತು ಅದರ
ವಿರುದ್ಧ ಹೋರಾಟದ ಒಂದು ವೇದಿಕೆ ಮೇಲೂ ಕೂಡ ನಾನು ಭಾಗವಹಿಸಿದ್ದೇನೆ. ಅಂದ್ರೆ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎರಡನೇ ಮಾತನೇ ಇಲ್ಲ. ಆ ಅತ್ಯಂತ ಕ್ರೌರ್ಯವಾಗಿ ನಡೆದಂತ ಆ ಘಟನೆಯನ್ನ ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಭಯಾನಕವಾಗಿ ಆ ಪಾಪ ಎಳೆ ಮಗುವಿನ ಕೊಲೆ, ರೇಪ್ ಮತ್ತು ಕೊಲೆ ಆಗಿದ್ದು ಇದು ಯಾವ ಮಾನವರು ಕೂಡ ಕ್ಷಮೆ ಮಾಡುವಂತಹದ್ದಲ್ಲ. ಸೊ ಇದು ಅಕ್ಷಮ್ಯ ಅಪರಾಧವನ್ನ ಆಗಿದೆ ಅಂತನ್ನುವಂಥದ್ದು, ಮತ್ತು ಇದಕ್ಕೆ ನ್ಯಾಯ ಸಿಗಬೇಕು. ಈಗಾಗಲೇ ಕೋರ್ಟ್ ನಲ್ಲಿ ನಡೀತಾ ಇದೆ. ಕೋರ್ಟ್ ನಲ್ಲಿ ಯಾರನ್ನೋ ಒಬ್ಬರನ್ನ ಹಿಡಿದ್ರು ಕೋರ್ಟ್ ಅದನ್ನು ಬಿಡುಗಡೆ ಮಾಡಿತು ಅನ್ನುವಂಥದ್ದು ಇದೆ. ಸೊ ಇನ್ನು ಬೇರೆ ಬೇರೆ ಆಂಗಲ್ ನಲ್ಲಿ ಆ ತನಿಖೆಗಳು ನಡೀತಾ ಇದ್ದಾವೆ. ಹೋರಾಟನೂ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಇನ್ನೊಂದು ಹೇಳೋದೇನಂತಂದ್ರೆ, ಕಮ್ಯುನಿಸ್ಟ್ರು, ಕ್ರಿಶ್ಚಿಯನ್ರು ಇದರ ಹಿಂದೆ ಒಂದು ದೊಡ್ಡ ಲಾಬಿ ಏನೋ ನಡೀತಾ ಇದೆ ಅಂತನ್ನುವಂಥದ್ದು ಸಂಶಯ ಬರ್ತಾ ಇದೆ. ಇಲ್ಲಿವರೆಗೆ ಸಾಕಷ್ಟು ಜನ ನಮ್ಮ ಕಡೆಗೆ ಬೇರೆ ಬೇರೆ ಸಾಕ್ಷಿಗಳಿದಾವೆ, ಪ್ರೂಫ್ ಇದಾವೆ ಅಂತ ಅನ್ನುವಂಥವ್ರು ಅದನ್ನು ಯಾಕೆ ಅವರು ಬಹಿರಂಗ ಪಡಿಸ್ತಾ ಇಲ್ಲ? ಒಂದು. ಎರಡನೇದು, ಕೋರ್ಟ್ಗೆ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ಅಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಇನ್ನು ಮೂರನೇದು ಅಂತಂದ್ರೆ, ನೇರವಾಗಿ ಇವತ್ತು ಧರ್ಮಸ್ಥಳ, ಹೆಗ್ಗಡೆ, ಮಂಜುನಾಥ್, ಅಣ್ಣಪ್ಪ ದೇವರು ಹೀಗೆ ಬೇರೆ ಬೇರೆ ರೀತಿಯ ಹೇಳಿಕೆ ಕೊಡುವಂತಹದ್ದು ಇದು ಸರಿಯಲ್ಲ ಅಂತ ನನಗನ್ಸುತ್ತೆ. ಆಯ್ತು, ಹೇಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಆಧಾರಗಳು ಬೇಕಾಗತ್ತೆ. ಸೊ ಅದಕ್ಕೆ ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಸೊ ಬೇರೆ ಬೇರೆ ರೀತಿಯ ಬಹಿರಂಗವಾಗಿ ಸಮಾಜದ ಎದುರುಗಡೆಗೆ ನಿಲ್ಲುವಂತಹ ಪ್ರಕ್ರಿಯೆಯನ್ನು ಮಾಡಬಹುದು, ತೋರಿಸ್ಬಹುದು ಅಂತನ್ನುವಂತಹ ಹೇಳ್ತೇನೆ. ಆದ್ರೂ ನಾನು ಹೇಳ್ತೇನೆ, ಹೋರಾಟಗಾರರಿಗೆ ನನ್ನ ಬೆಂಬಲ ಇದೆ. ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತನ್ನುವಂತಹದ್ದು ಎರಡನೇ ಮಾತನೇ ಇಲ್ಲ. ಇದು ಒಂದು. ಇನ್ನು ಎರಡನೇದು, ಸರ್ಕಾರ ಇವತ್ತು SIT ನೇಮಿಸಿದೆ. ಯಾಕೆ SIT ನೀವು ನೇಮಿಸಬೇಕಾದ್ರೆ ಯಾರ ಒತ್ತಡ, ಯಾಕೆ ನೀವು ಅಂತನೂ ಬರ್ತದೆ. ಸೊ ಇವತ್ತು ಅಲ್ಲಿ ಆದಂತ ಈ ನೂರಾರು ಘಟನೆಯ ಸಂಬಂಧಪಟ್ಟಾಗ ಇಮಿಡಿಯೇಟ್ ನೀವು ರಿಯಾಕ್ಟ್ ಮಾಡೋದಾದ್ರೆ, ಹಾಗೆ ಇಡೀ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಂತಹ ಘಟನೆಗಳು ಸಾಕಷ್ಟಿದಾವೆ. ಅದನ್ನೆಲ್ಲವನ್ನೂ ಒಂದು ಪಟ್ಟಿ ಮಾಡಿ ಎಲ್ಲದಕ್ಕೂ SIT ನೇಮಿಸಬೇಕಾಗಿತ್ತು. ಉದಾಹರಣೆಗೆ ಹೇಳೋದಾದ್ರೆ, ಈ ನೇಹಾ ಹಿರೇಮಠ್ ಒಂದು ವರ್ಷ ಆಯ್ತು, ಅತ್ಯಂತ ಕ್ರೌರ್ಯವಾಗಿ ಹಾಡು ಹಗಲೇ 27 ಬಾರಿ ಚಾಕು ಹಾಕಿ ಕೊಂದಂತವನು ಇವತ್ತು ಜೈಲಿನಲ್ಲಿದ್ದಾನೆ. ನಾಳೆ ಅವನಿಗೆ ಜಾಮೀನ್ ಸಿಗ್ತಾ ಇದೆ. ಜಾಮೀನ್ ಸಿಗ್ಬಹುದು, ಹೊರಗಡೆ ಬರ್ಬೋದು. ಏನ್ ನ್ಯಾಯ ಸಿಕ್ತಿಲ್ಲಿ? ಓಪನ್ ಆಗಿ ಎಲ್ಲರ ಕಣ್ಣೆದುರುಗಡೆ ನಡೆದಂತ ಈ ಘಟನೆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 3 ತಿಂಗಳಲ್ಲಿ ನಾನು ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದಂತವ್ರು 1 ವರ್ಷ ದಾಟೆ ಹೋಯ್ತಲ್ಲ. ಇದಕ್ಕೆ ಯಾಕೆ SIT ಇಲ್ಲ? ಇನ್ನು ಸುಮಾರೊಂದು 10 ವರ್ಷದ ಹಿಂದೆ ಭಟ್ಕಳದಲ್ಲಿ ಯಮುನಾ ನಾಯ್ಕ್ ಅಂತನ್ನುವಂತ ಒಬ್ಬ ಅಮಾಯಕಿಯ ರೇಪ್ ಅಂಡ್ ಮರ್ಡರ್ ಮುಸ್ಲಿಮರ ಒಂದು ಮನೆಯ ಹಿಂಭಾಗದಲ್ಲೇ ಆಗಿದೆ. ಅದಕ್ಕೆ ಒಬ್ಬ ಹಿಂದೂನ ವೆಂಕಟೇಶ್ ಹರಿಕಾಂತ್ ಅನ್ನುವಂಥವ್ರನ್ನ ಫಿಟ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ದುಡ್ಡು ತಿಂದು ಅವರನ್ನ ಫಿಟ್ ಮಾಡಿ ಅವನು 6 ವರ್ಷ ಜೈಲಿನಲ್ಲಿದ್ದ. ಕೋರ್ಟ್ ಕ್ಲಿಯರ್ ಆಗಿ ಹೇಳ್ತು, ಇವನು ತಪ್ಪಿತಸ್ಥಲ್ಲ, ಇಲ್ಲಿ ಏನೂ ರೇಪ್ ಅಂಡ್ ಮರ್ಡರ್ ಇವನು ಪಾತ್ರ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿ, ಅಲ್ಲಿ ಪೊಲೀಸ್ ಆಫೀಸರ್ಗಳ ಮೇಲೆ ಮತ್ತು ಯಾರನ್ನ ಮೊದಲು ಬಂಧಿಸಿದ್ರಿ ಅವರನ್ನು ಪುನಃ ಬಂಧಿಸಬೇಕು ಅಂತನ್ನುವಂಥದ್ದು ಕೋರ್ಟ್ ಆರ್ಡರ್ ಆಗಿದೆ. ಇನ್ನೂವರೆಗೆ ಆಕ್ಷನ್ ಆಗಿಲ್ಲ. ಇದಕ್ಯಾಕೆ SIT ಇಲ್ಲ? ಅಂಜಲಿ ಘಟನೆ ಆಯ್ತು ಹುಬ್ಬಳ್ಳಿಯಲ್ಲಿ. ಹೀಗೆ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ನಡೆದಂತಹ ದೌರ್ಜನ್ಯದ ಸಂಬಂಧಪಟ್ಟ ಹಾಗೆ ಎಲ್ಲದಕ್ಕೂ SIT ಹಾಕ್ಬೇಕಾಗಿತ್ತು. ಸೊ ಅದಕ್ಕೆ ಒಂದಕ್ಕೆ ಕೇಂದ್ರಿತ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಹಿಂದೂ ಇದರ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ಟಾರ್ಗೆಟ್ ಅನ್ನ ಬಿಟ್ಟು ಪ್ರಾಮಾಣಿಕವಾಗಿ ಹಿಂದೂ ಮಹಿಳೆಯರ ಅಥವಾ ಯಾವುದೇ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದ್ರೆ ಟೋಟಲ್ ಇಡೀ ರಾಜ್ಯಾದ್ಯಂತ SIT ನೇಮಕ ಮಾಡಿ ಎಲ್ಲವೂ ತನಿಖೆ ಆಗಬೇಕು ಅಂತನ್ನುವಂತಹದ್ದು ನನ್ನ ಬೇಡಿಕೆ. 100ಕ್ಕೆ 100 ಆಲ್ರೆಡಿ ಕಪ್ಪು ಚುಕ್ಕೆ ತಂದಾಗಿದೆ. ಇವರು ಸಾಕಷ್ಟು ರೀತಿಯ ಅಪಪ್ರಚಾರ ಮಾಡೇ ಆಗಿದೆ. ಅದು ಇಡೀ ರಾಜ್ಯದಲ್ಲಿ ಎಲ್ಲ ಒಂಥರ ವಿಷದ ತರ ಹರಡ್ತಾ ಇದೆ. ಅದು
ತಪ್ಪೋದು. ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ನೀವು ಟಾರ್ಗೆಟ್ ಮಹಿಳೆಯರ ಮೇಲೆ ಆದಂತ ಅನ್ಯಾಯವನ್ನ ಯಾರೂ ಒಪ್ಪಲ್ಲ. ಅಂದ್ರೆ ಅನ್ಯಾಯದ ವಿರುದ್ಧನೇ ಧ್ವನಿ ಎತ್ತುವಂತ ಸಮಾಜ ಇದೆ. ಆದ್ರೆ ನಿಮ್ಮ ಧ್ವನಿ, ನಿಮ್ಮ ಹೋರಾಟ ವಿಕೃತ ಕಡೆ ಹೋಗ್ತಾ ಇದೆ, ಬೇರೆ ಬೇರೆ ಕಡೆ ದಿಕ್ಕಿನಲ್ಲಿ ತಿರುಗ್ತಾ ಇದೆ. ನಿಮ್ ಹಿಂದೆ ಯಾರೋ ಇದ್ದಾರೆ ಅನ್ನುವಂಥದ್ದು ಹೇಳ್ತೀನಿ. ನಾನು ತಿಮ್ಮರೋಡಿ ಬಗ್ಗೆ ಅಥವಾ ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಬಹಳ ದೊಡ್ಡ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಧ್ವನಿ ಎತ್ತಾ ಇರೋದು ಬುದ್ಧಿಜೀವಿಗಳು, ಇದು ಧ್ವನಿ ಎತ್ತುತ್ತಾ ಇರೋದು ಮುಸ್ಲಿಮರು. ನಿಮ್ಗೇನ್ರ ಸರಿ ಇಲ್ಲಿ ನಿಮ್ಮದು ಬೇಕಾದಷ್ಟು ಆಗಿದಾವ. ನಿಮ್ಮ ಘಟನೆಗಳು ನೀವು ಹೇಳ್ತಾ ಹೋದ್ರೆ ಲಕ್ಷಾಂತರ ಜನರನ್ನು ನೀವು ರೇಪ್ ಮಾಡಿದಂತ ನಿಮ್ಮ ಸಮಾಜ ನೀವ್ಯಾಕೆ ಇಲ್ಲಿ ಕೈ ಹಾಕ್ತಾ ಇದ್ರಿ? ನಿಮ್ಗೇನ್ ಸಂಬಂಧ? ನಿಮ್ ಮದರ್ಸಾಗಳಲ್ಲಿ ಎಷ್ಟು ನಡೆದಿದೆ ನಿಮ್ಗೆ ಗೊತ್ತಿದೆಯಾ? ಚರ್ಚ್ಗಳಲ್ಲಿ ಎಷ್ಟು ನಡೆದಿದೆ ಗೊತ್ತಿದೆ ನಿಮಗೆ? ದಾಖಲೆ ಕೊಡ್ಬೇಕಾ? ಸೊ ಅದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ಈ ನಮ್ಮ ಹಿಂದೂ ಸಮಾಜದ ಇದರ ಸಂಬಂಧಪಟ್ಟಾಗ ಮಾತನಾಡುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ, ನಿಮಗೆ ನೈತಿಕತೆನೇ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೋಡಿ, ಕೇಸರಿ ಶಾಲು ಇದು RSS ಇಂದು, BJPದು ಅಥವಾ ಶ್ರೀರಾಮ್ ಸೇನೆ ಸಂಘಟನೆದ್ದು, ಹಿಂದೂಗಳದ್ದು ಅಲ್ಲ. ಮೊದಲನೇದು ಯಾರು ಟೀಕೆ ಮಾಡ್ತಾ ಇದ್ದೀರಿ, ನಿಮ್ ಬಾಯಿ ಮುಚ್ಕೊಂಡು ಒಂದ್ ಸ್ವಲ್ಪ ಕಿವಿ ತೆರೆದು ಕೇಳಿ. ಇದು RSS ಇಂದಲ್ಲ, ಇದು ಹಿಂದೂಗಳದ್ದಲ್ಲ. ಇದು ಸನಾತನ ಧರ್ಮ. ಸಾವಿರಾರು ವರ್ಷದಿಂದ ಕೇಸರಿ ಬಣ್ಣ ಸಮೃದ್ಧಿಯ, ತ್ಯಾಗದ, ಸಮಾನತೆಯ ಪ್ರತೀಕವಾದಂತಹ ಈ ಕೇಸರಿ ಬಣ್ಣ ಯಾರು ಬೇಕಾದ್ರೂ ಹಾಕೋದ್ರೆ ಏನು ಗುತ್ತಿಗೆ ಕೊಟ್ಟಿದಾರ ಅವರಿಗೆ? RSSನವರಿಗೆ, BJP ಅವರಿಗೆ ಕೇಸರಿ ಶಾಲೆ ಏನು ಗುತ್ತಿಗೆ ಕೊಟ್ಟಿದಾರ? ಕಾಂಗ್ರೆಸ್ನವರು ಅಥವಾ ಇನ್ಯಾವುದೇ ಪಕ್ಷದವರು, ಕಮ್ಯುನಿಸ್ಟ್ನವರು ಎಲ್ಲ ಹಾಕೋಬೇಕ್ರಿ. ಅದನ್ನೇ ಬ್ರ್ಯಾಂಡ್ ಮಾಡಿ ಇವತ್ತು ನೀವ್ಯಾಕೆ ಅದನ್ನ BJP ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ, RSS ಬ್ರ್ಯಾಂಡ್ ಮಾಡ್ತಾ ಇದ್ರಿ? ಸನಾತನ ಧರ್ಮದ ಸಂಕೇತ ರೀ ಅದು. ಸಾವಿರಾರು ವರ್ಷದಿಂದ ಋಷಿ ಮುನಿಗಳು ಐತಿಹಾಸಿಕವಾಗಿ ಯುದ್ಧ ಸಂದರ್ಭದಲ್ಲಿ ಬಳಸಿದಂತ ಕೇಸರಿ ಬಾವುಟಗಳು, ನಮ್ಮ ದೇವಸ್ಥಾನ ಮಠ ಮಂದಿರಗಳ ಮೇಲೆ ಹಾರಾಡ್ಕೊಳ್ಳುವಂತ ಬಾವುಟಗಳು, ಅದೇನ್ BJPನ? ಅದು RSS ಅದು. ಸೊ ಅಂತ ಇದನ್ನ ನೀವು ಬ್ರ್ಯಾಂಡ್ ಮಾಡುವಂತದ್ದು ಮೂರ್ಖತನ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಪಾಪ ಅವರು ಮುಗ್ಧವಾಗಿ ಒಂದು ಧಾರ್ಮಿಕವಾಗಿ ಇರುವಂತಹ ನಯನಾ ಮೋಟಮ್ಮ ಅವರು ಕೇಸರಿ ಶಾಲ್ ಹಾಕೊಂಡ ತಕ್ಷಣ BJP ಆಗೋಲ್ಲ ಅಥವಾ RSS ಆಗೋಲ್ಲ. ಅವರೊಂದು ಧರ್ಮದ ಸಂಕೇತವಾದಂತ ಅದನ್ನ ಹಾಕೊಂಡಿದ್ದಾರೆ. ಅದಕ್ಕೆ ಬಣ್ಣ ಕಟ್ಟುವಂಥದ್ದು ಸರಿಯಲ್ಲ. ಇಲ್ಲ, ಅದು ಸಹಜವಾದಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಬಂದಿದ್ದೇ ಒಂದು ಆಶ್ಚರ್ಯಕರ. ನಾನು ಹೇಳಿದೆ, ನಮ್ಮ ಈ ಗಣೇಶನ ಬೇರೆ ಬೇರೆ ಎಲ್ಲರನ್ನು ಒಟ್ಟುಗೂಡಿಸಿ ಒಂದೇ ವೇದಿಕೆ ಮಾಡಿ ಅದನ್ನ ಜಾತ್ಯತೀತ, ಪಕ್ಷಾತೀತ, ಭಾಷಾತೀತವಾಗಿ ಏಕತೆ ನಿರ್ಮಾಣ ಮಾಡುವಂತ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದಂಥದ್ದು ವೇದಿಕೆಗೆ ಮೋಟಮ್ ಅವರು, ನಯನಾ ಮೋಟಮ್ ಅವರು MLA ಅವರು ಬಂದಿದ್ದಾರೆ. ಅವರು ಬಹಳ ಮುಕ್ತವಾಗಿ ಮಾತಾಡಿದ್ದಾರೆ. ಅವರು BJP ಸೇರ್ತೀನಿ ಅನ್ನುವಂಥದ್ದು ಅದೇನಲ್ಲಿ ಹೇಳಲಿಲ್ಲ. ಅವರು ಸಹಜವಾಗಿ ಮಾತಾಡಿದ್ರು. ನನಗೆ ಮೊದಲು ನನ್ನ ಧರ್ಮ, ಆಮೇಲೆ ನನ್ನ ಪಕ್ಷ, ನಂದು ವೈಯಕ್ತಿಕ ಜೀವನ ಅಂತನ್ನುವಂಥದ್ದು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾನು ಹೇಳ್ತೇವೆ, ಎಲ್ಲ ಕಾಂಗ್ರೆಸ್ MLAಗಳ, ಎಲ್ಲ ಪ್ರತಿನಿಧಿಗಳ ಇದೇ ಧ್ವನಿ ಇರಬೇಕು. ಮೊದಲು ದೇಶ, ಮೊದಲು ಧರ್ಮ, ಆಮೇಲೆ ನಿಮ್ ಪಕ್ಷ. ಸೊ ಧರ್ಮ, ದೇಶ ಉಳಿದರೆ ನಿಮ್ ಪಕ್ಷ ಉಳಿಯುತ್ತೆ. ಅದನ್ನ ಅವ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾನು ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಅವರು BJP ಸೇರ್ತಾರೋ ಬಿಡ್ತಾರೋ ಅವ್ರ ವೈಯಕ್ತಿಕದ, ಆದ್ರೆ ಅಲ್ಲಿ ವೇದಿಕೆ ಮೇಲೆ ಆ ರೀತಿ ಯಾವುದೇ ರೀತಿ ಹೇಳಿಲ್ಲ, ಸಹಜವಾಗಿ ಮಾತನಾಡಿದ್ದಾರೆ ಅಂತನ್ನುವಂಥದ್ದು ಹೇಳ್ತೇನೆ. ಅನ್ನುವಂಥದ್ದು ಅವಶ್ಯಕತೆ ಇದೆ, ಬೇಕು. ಅವರು ನಾನೇನಿನ್ನೂ ಅವ್ರ ಜೊತೆಗೆ ಚರ್ಚೆ ಮಾಡಿಲ್ಲ, ಭೇಟಿನೂ ಆಗಿಲ್ಲ. ಆದ್ರೆ ಅವರು ಏನಾದರೂ ಅಕಸ್ಮಾತ್ ಅವರ ಅವಶ್ಯಕತೆ, ನಮ್ಮ ಅವಶ್ಯಕತೆ ಇದೆ ಅಂತಂದ್ರೆ ನಾನು ಕೂಡ ಅವ್ರ ಜೊತೆ ಕೈ ಜೋಡಿಸಕ್ಕೆ ಸಿದ್ಧವಾಗಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.